ಹಾಯ್ ಹಲೋ ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಹಾಗೆ ನನ್ನ ಪ್ರೀತಿಯ ಸ್ನೇಹಿತರಿಗೆ ಮತ್ತೊಮ್ಮೆ ನಮ್ಮ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಮೊದಲೇದಾಗಿ ಎಲ್ಲರೂ ಹೇಗಿದ್ದೀರಾ? ಹೋಪ್ಫುಲಿ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲ ನಿಮ್ಮ ಕೆಲಸಗಳು ಕೂಡ ತುಂಬಾ ಅದ್ಭುತವಾಗಿ ನಡೀತಾ ಇದೆ ಅಂತ ಕೂಡ ನಾನು ಭಾವಿಸ್ತೀನಿ. ಸ್ನೇಹಿತರೆ, ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ತುಂಬಾ ಕ್ರೀಪಿ ಆಗಿರೋ ಒಂದು ಹಾರರ್ ಸ್ಟೋರಿನ ನಿಮಗೋಸ್ಕರ ತಂದಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಡ್ವೈಸ್. ಈ ಒಂದು ವಿಡಿಯೋನ ನೀವು ನೈಟ್ ಟೈಮ್ನ ನೋಡಿ, ನಿಮ್ಮ ಇಯರ್ಫೋನ್ಸ್ನ ಹಾಕ್ಕೊಂಡು ಜಸ್ಟ್ ಒಂದು ಇಮ್ಯಾಜಿನೇಷನ್ ಮಾಡ್ತಾ ಹೋಗಿ ನಾನು ಹೇಳ್ತಿರೋದನ್ನ ತುಂಬಾ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ ಸೀದಾ ಸ್ಟಾರ್ಟ್ ಮಾಡೋಣ. ಈ ಒಂದು ಘಟನೆ ನಡೆದಿದ್ದು ನೈಟ್ ಶಿಫ್ಟ್ ಸೆಕ್ಯೂರಿಟಿ ಗಾರ್ಡ್ ಆಗಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಬೆಂಗಳೂರಿನ ಔಟ್ಸ್ಕರ್ಟ್ಸಲ್ಲಿ ಲೊಕೇಟ್ ಆಗಿರುವಂತಹ ಈ ಒಂದು ಕಾಂಪ್ಲೆಕ್ಸಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದಂತಹ ಪ್ರಸಾದ್ ಅವರ ಜೀವನದಲ್ಲಿ ನಡೆದಂತಹ ಒಂದು ನೈಜ ಘಟನೆ. 2018ನ ಆ ಒಂದು ರಾತ್ರಿ ಶಿಫ್ಟ್ ಮುಗಿಸ್ಕೊಂಡು ತಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿರುವಂತಹ ಆ ಒಂದು ಟೈಮ್ನ ನೆನೆಸ್ಕೊಂಡ್ರೆ ಈಗಲೂ ಕೂಡ ಪ್ರಸಾದ್ ಅವರ ಮೈ ಜುಮ್ಮನ್ನುತ್ತೆ. ಆ ದಿನ ರಾತ್ರಿ ಟೈಮ್ ಬಂದ್ಬಿಟ್ಟು ರಾತ್ರಿ 11:20. ಪ್ರಸಾದ್ ಅವರು ಆ ಒಂದು ಕಾಂಪ್ಲೆಕ್ಸ್ನ ಮೇನ್ ಬಿಲ್ಡಿಂಗ್ ಹತ್ರ ಕೂತ್ಕೊಂಡು, ಆ ಮೇನ್ ಬಿಲ್ಡಿಂಗ್ ಗೇಟ್ ಏನಿದೆ ಅಲ್ಲಿ ಕೂತ್ಕೊಂಡು ತಮ್ಮ ಕೆಲಸನ ತಮ್ಮ ಡ್ಯೂಟಿನ ಮಾಡ್ತಾ ಇರ್ತಾರೆ ಟೀ ಕುಡ್ಕೊಂಡು. ಹಾಗೆ ಟೀನ ಸಿಪ್ ಮಾಡ್ತಾ ಇರುವಾಗ CCTV ಮಾನಿಟರ್ಸ್ನ ನೋಡ್ತಾರೆ. ಆ ಒಂದು CCTV ಮಾನಿಟರಲ್ಲಿ ನೋಡಿದಾಗ ಅವರು ಒಂದು ಅಬ್ಸರ್ವ್ ಮಾಡ್ತಾರೆ, ಬಿಲ್ಡಿಂಗ್ ಬ್ಲಾಕ್ ಬಿ ಹತ್ರ ಒಬ್ಬ ಮಿಡಲ್ ಏಜ್ ಮ್ಯಾನ್ ನಿಂತ್ಕೊಂಡಿದ್ದಾನೆ. ಒಂದು ಮಿಡಲ್ ಏಜ್ಡ್ ಅಂಕಲ್ ಅವ್ರು ನಿಂತ್ಕೊಂಡಿದ್ದಾನೆ. ನಿಂತ್ಕೊಂಡು ಗೇಟ್ ಒಳಗಡೆ ಬರ್ತಾ ಇದ್ದಾನೆ. ಪ್ರಸಾದ್ ಅಲ್ಲಿ ಹೋಗ್ತಾನೆ, ಕೇಳ್ತಾನೆ ಯಾರು ನೀವು ಅಂತ. ಅವನು ಆ ಒಬ್ಬ ಏನಿದ್ದಾನೆ ಆ ವ್ಯಕ್ತಿ ಹೇಳ್ತಾನೆ, ಇಲ್ಲ ನಾನು ಈ ಒಂದು ಬ್ಲಾಕ್ ಬಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಒಂದು ಎಂಪ್ಲಾಯ್ ಅಂತ ಹೇಳ್ತಾನೆ. ಸರ್, ನೀವ್ಯಾಕೆ ಇಷ್ಟೊತ್ತಿಗೆ ಬಂದ್ರಿ? ಆಲ್ರೆಡಿ ಕ್ಲೋಸ್ ಆಗಿಬಿಟ್ಟಿದೆ, ಎಲ್ಲ ಆಫೀಸ್ ಎಲ್ಲ ಕ್ಲೋಸ್ ಆಗಿದೆ, ನೀವು ನಾಳೆ ಬೆಳಗ್ಗೆ ಬನ್ನಿ ಅಂತ ಹೇಳ್ತಾರೆ. ಆಗ ಆ ವ್ಯಕ್ತಿ ಇದ್ದವರು, ಇಲ್ಲ ಸರ್, ನಾನು ಸ್ವಲ್ಪ ಏನೋ ಮರ್ತುಬಿಟ್ಟು ಬಂದುಬಿಟ್ಟಿದ್ದೀನಿ ಆಫೀಸಲ್ಲಿ, ತುಂಬ ಒಂದು ಅರ್ಜೆಂಟಾಗಿ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಅದು ನಾನು ಮರ್ತುಬಿಟ್ಟು ಬಂದುಬಿಟ್ಟಿದ್ದೀನಿ, ಜಸ್ಟ್ ಒಂದು 5 ನಿಮಿಷ ಕೊಡಿ, ನಾನು ತೊಗೊಂಡ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ. ಆದರೆ ಪ್ರಸಾದ್ ಅವ್ರಿಗೆ ಹೆದರಿಕೆ, ಯಾಕಂದರೆ ಯಾರನ್ನು ನಂಬೋದಕ್ಕಾಗಲ್ಲ ಅಂತ ಅವ್ರು ಚೂರು ಹೆಸಿಟೇಟ್ ಮಾಡ್ಕೋತಾರೆ. ಆದರೆ ಈ ಮನುಷ್ಯ ಇರ್ತಾನೆ ತುಂಬಾ ಜೆನ್ಯೂನಾಗಿ ಕಾಣಿಸ್ತಿದ್ದ ಆ್ಯಂಡ್ ತುಂಬಾ ಮುಖದಲ್ಲಿ ಟಯರ್ಡ್ನೆಸ್ ಎದ್ದು ಕಾಣಿಸ್ತಾ ಇತ್ತು. ಜಾಸ್ತಿ ಇವರಿಗೆ ತೊಂದರೆ ಕೊಡೋದು ಬೇಡ ಅಂತ ಅಲೋ ಮಾಡ್ತಾನೆ, ಪರ್ಮಿಷನ್ ಕೊಡ್ತಾನೆ. ಆ ವ್ಯಕ್ತಿ ಓಕೆ ಅಂತ ಗೇಟ್ ಒಳಗಡೆಯಿಂದ ಬಿಲ್ಡಿಂಗ್ ಕಡೆ ಹೋಗೋದಕ್ಕೆ ಶುರು ಮಾಡ್ತಾನೆ. ಆ ದಿನದ ಒಂದು ನಾರ್ಮಲ್ ಇನ್ಸಿಡೆಂಟ್ ನಡೆದಿದ್ದು ಅದೇ ಕೊನೆ. ಸರಿ ಆಯಿತು, ಆ ಒಬ್ಬ ವ್ಯಕ್ತಿ ಏನಿದ್ದಾನೆ ಅವನು ಒಳಗಡೆ ಹೋಗಿದ್ದಾಯಿತು. ಈಗ ಟೈಮ್ ಬಂದ್ಬಿಟ್ಟು ಮಧ್ಯರಾತ್ರಿ 12:10. ಇಷ್ಟೊತ್ತಾದರೂ ಕೂಡ ಆ ಒಬ್ಬ ವ್ಯಕ್ತಿ ಆಚೆ ಬಂದಿಲ್ಲ. ಪ್ರಸಾದ್ ಯೋಚನೆ ಮಾಡ್ತಾನೆ, ಸರಿ ಆಯಿತು, ಏನೋ ಅರ್ಜೆಂಟಾಗಿ ಡಾಕ್ಯುಮೆಂಟ್ಸ್ ಏನೋ ಸಿಗ್ತಿಲ್ವೇನೋ ಅಂತ ಅಂದ್ಕೊಂಡು ಈಗಲೂ ಕೂಡ ಅವನ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ತನ್ನ ಒಂದು ಕ್ಯಾಬಿನಲ್ಲಿದ್ದಂತಹ ಆ ಒಂದು ಲಾಂಗ್ ಬುಕ್ ಏನಿದೆ, ವಿಸಿಟರ್ಸ್ ಬುಕ್ಕನ್ನು, ಅದನ್ನು ಅಪ್ಡೇಟ್ ಮಾಡ್ತಾ ಕೂತಿರ್ತಾನೆ. ಅದೇ ಟೈಮಲ್ಲಿ ಅವನು ಕೂತಿರುವಂತಹ ಪಕ್ಕದಲ್ಲಿದ್ದಂತಹ ಮೇನ್ ಗೇಟ್ ಏನಿದೆ ಅದು ಸ್ಲೈಟಾಗೆ ಶೇಕ್ ಆಗುತ್ತೆ. ಯಾರು ಅಂತ ಹೋಗಿ ನೋಡ್ತಾನೆ. ಈಗ ಆ ಒಂದು ಗೇಟ್ ಮುಂದೆ ಒಬ್ಬಳು ಮಹಿಳೆ ನಿಂತಿರ್ತಾಳೆ. ಓಕೆ, ಒಂದು ರೆಡ್ ಕಲರ್ ಕುರ್ತನ ಹಾಕ್ಕೊಂಡಿರ್ತಾಳೆ ಆ್ಯಂಡ್ ಕಂಪ್ಲೀಟ್ ಕೂದಲೇನಿದೆ ಅದನ್ನು ಕಂಪ್ಲೀಟಾಗಿ ಫ್ರೀ ಆಗಿಬಿಟ್ಟಿರ್ತಾಳೆ. ಓಕೆ, ಆ್ಯಂಡ್ ತಲೆನ ಕೆಳಗಡೆ ಬಗ್ಸಿರ್ತಾಳೆ. ಪ್ರಸಾದ್ ಅವ್ರು ಕೇಳ್ತಾರೆ, ಯಾರು ಮೇಡಮ್ ನೀವು ಇಷ್ಟೊತ್ತಲ್ಲಿ ಬಂದಿದ್ರೆ, ಯಾರು ಬೇಕಾಗಿತ್ತು ಅಂತ ಕೇಳ್ತಾರೆ. ಆಗ ಆ ಹುಡುಗಿ ಹೇಳ್ತಾಳೆ, ಆ ಮಹಿಳೆ, ಇಲ್ಲ ನಾನು 3rd ಫ್ಲೋರಲ್ಲಿ ಆಫೀಸಲ್ಲಿ ಕೆಲಸ ಮಾಡೋದು, ಒಂದು ಡಾಕ್ಯುಮೆಂಟ್ಸ್ನ ಮರ್ತುಬಿಟ್ಟು ಬಂದುಬಿಟ್ಟಿದ್ದೀನಿ, ನನಗೆ ಆ ಒಂದು ಅರ್ಜೆಂಟಾಗಿ ಡಾಕ್ಯುಮೆಂಟ್ ಬೇಕು ಅಂತ ಹೇಳ್ತಾಳೆ. ಆಗ ನಮ್ಮ ಪ್ರಸಾದ್ ಇದ್ದವನು ಹೋಗ್ತಾನೆ, ಆ ಒಂದು ವಿಸಿಟರ್ಸ್ ಬುಕ್ಕಲ್ಲಿ ನೋಡ್ತಾನೆ, ಆಲ್ರೆಡಿ 3rd ಫ್ಲೋರ್ ಆಫೀಸ್ ಏನಿದೆ ಆ ಒಂದು ಸ್ಟಾಫ್ 7 ಗಂಟೆಗೆ ವಾಪಸ್ ಹೋಗ್ತಾರೆ. ಇದನ್ನು ಬಂದುಬಿಟ್ಟು ಹೇಳ್ತಾರೆ,
ಆ ಒಬ್ಬಳು ಮಹಿಳೆಗೆ, ಈ ಥರ 7 ಗಂಟೆಗೆ ಆಫೀಸ್ ಕ್ಲೋಸ್ ಆಗಿದೆ, ನೀವು ನಾಳೆ ಬನ್ನಿ ಅಂತ ಹೇಳ್ತಾರೆ. ಅವಳು ಆಗ ಅವಳ ತಲೆನ ಎತ್ತಾಳೆ. ಸೊ ಪ್ರಸಾದ್ ಅಬ್ಸರ್ವ್ ಮಾಡ್ತಾನೆ, ಅವಳ ಕಣ್ಣು ಕಂಪ್ಲೀಟ್ ಹಿಂಗೋಗಿದೆ. ಇನ್ ಅ ಸೆನ್ಸ್ ಯಾವ ಥರ ಅಂದರೆ, ಅವಳನ್ನ ನೋಡಿದ್ರೆ ಆ ಒಬ್ಬಳು ಮಹಿಳೆ ತುಂಬ ಟೈಮಿಂದ ಅಳ್ತಾ ಅಳ್ತಾ ಕಂಪ್ಲೀಟ್ ಕಣ್ಣೀರೇ ಖಾಲಿಯಾಗಿರೋ ಥರ ಅವಳು ಮುಖದಲ್ಲಿ ಕಾಣಿಸ್ತಾ ಇತ್ತು. ಸೊ ಸರ್ ಅರ್ಥ ಮಾಡ್ಕೊಳ್ಳಿ, ತುಂಬಾ ಅರ್ಜೆಂಟ್ ಆಗಿರೋ ಡಾಕ್ಯುಮೆಂಟ್ಸು, ನಾನು ಹೋಗಲೇಬೇಕು ಅಂತ ಅವಳು ಹಿಂದೂ ಮುಂದೆ ಏನು ಯೋಚನೆ ಮಾಡಿದೆ ಒಳಗಡೆ ಹಾಕಿ ಹೋಗ್ಬಿಡ್ತಾಳೆ. ಸೊ ಪ್ರಸಾದ್ ಕೂಡ ಅವಳನ್ನು ತಡೆಯೋ ಪ್ರಯತ್ನ ಕೂಡ ಮಾಡಲ್ಲ, ಸರಿ ಹೋಗ್ಲಿ ಬಿಡು ಅಂತ ಅದನ್ನು ಇಗ್ನೋರ್ ಮಾಡಿ ಮತ್ತೆ ಹೋಗಿ ಅವನ ಕ್ಯಾಬಿನಲ್ಲಿ ಕೂತ್ಕೋತಾಳೆ. ಸೊ ಸ್ನೇಹಿತರೆ, ಇವಾಗ ಟೈಮ್ ಬಂದ್ಬಿಟ್ಟು ರಾತ್ರಿ 1 ಗಂಟೆ. ಸೊ ಪ್ರಸಾದ್ ನೋಡ್ತಾನೆ, ದೂರ ತನಕ ಯಾವ ವ್ಯಕ್ತಿನೂ ಕಾಣಿಸ್ತಾ ಇಲ್ಲ ಬಿಲ್ಡಿಂಗ್ ಹತ್ರ. ಅವನಿಗೆ ಒಂಚೂರು ಡೌಟ್ ಬರೋದಕ್ಕೆ ಶುರು ಆಗುತ್ತೆ. ಯೂಶ್ವಲಿ ಯಾರೇ ಬಿಲ್ಡಿಂಗ್ನ ಎಂಟರ್ ಆಗಿದ್ರು ಕೂಡ ವಿದಿನ್ ಅ ಮಿನಿಟ್ಸ್ ಆಚೆ ಬಂದ್ಬಿಡೋರು. ಇವರು ಒಳಗಡೆ ಹೋಗಿ 1 ಗಂಟೆ ಆಯಿತು, ಆ ಒಬ್ಬ ವ್ಯಕ್ತಿ ಯಾರು ಕೂಡ ಅವನು ಕೂಡ ಆಚೆ ಬಂದಿಲ್ಲ, ಆ ಮಹಿಳೆ ಕೂಡ ಆಚೆ ಬಂದಿಲ್ಲ. ಇವನಿಗೆ ಸ್ವಲ್ಪ ಸ್ಟ್ರೇಂಜ್ ಫೀಲ್ ಆಗಿ ಲೈವ್ ಸಿ ಸಿ ಟಿ ವಿ ಫುಟೇಜಸ್ನ ಚೆಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. 2nd ಫ್ಲೋರಲ್ಲೂ ಯಾರೂ ಇಲ್ಲ. ಸ್ಟೇರ್ ಕೇಸ್ನ ಚೆಕ್ ಮಾಡ್ತಾನೆ, ಅಲ್ಲೂ ಯಾರೂ ಇಲ್ಲ. 3rd ಫ್ಲೋರಲ್ಲಿ ನೋಡ್ತಾನೆ, 3rd ಫ್ಲೋರಲ್ಲೂ ಕೂಡ ಯಾರೂ ಇಲ್ಲ. ಅವನಿಗೆ ಸ್ವಲ್ಪ ಸ್ಟ್ರೇಂಜ್ ಫೀಲ್ ಆಗಿ ಕಂಪ್ಲೀಟ್ ಫುಟೇಜ್ನ ರಿವೈಂಡ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಯಾವಾಗಿಂದ ಅಂದರೆ, ಆ ಇಬ್ಬರು ಏನು ಎಂಟ್ರ್ ಆಗಿರೋ ಟೈಮಿಂದ ಮತ್ತೆ ಚೆಕ್ ಮಾಡ್ತಾ ನೋಡ್ತಾನೆ. ಅವ್ರು ಎಂಟ್ರ್ ಆಗಿರೋದು ರೆಕಾರ್ಡ್ ಆಗಿದೆ, ಅವ್ರು ಒಳಗಡೆ ಹೋಗ್ತಾ ಇರೋದು ರೆಕಾರ್ಡ್ ಆಗಿದೆ, ಎಲ್ಲ ಕಂಪ್ಲೀಟ್ ಏನೇನು ಮಾಡ್ತಾ ಇದ್ದಾರೋ ಎಂಟ್ರ್ ಆಗಿ ಅದೆಲ್ಲ ರೆಕಾರ್ಡ್ ಆಗಿದೆ. ಆದರೆ ಆಚೆ ಬರ್ತಿರೋದು ಎಲ್ಲೂ ಕೂಡ ರೆಕಾರ್ಡ್ ಆಗಿಲ್ಲ. ಅವನಿಗೆ ಇದು ನೋಡಿ ನಡುಗೋದಕ್ಕೆ ಶುರು ಮಾಡ್ತಾನೆ. ಆಗ ಅವನು ತನ್ನ ವಾಕಿ ಟಾಕಿನ ಎತ್ಕೊಂಡು ಇನ್ನೊಬ್ಬ ಗಾರ್ಡ್ ರವಿನ ವಾಕಿ ಟಾಕಿಯಲ್ಲಿ ಕರೆಯೋದಕ್ಕೆ ಕನೆಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಆ ಕಡೆಯಿಂದ ರವಿ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಇಲ್ಲ, ಸ್ಟಿಲ್ ಆಗಿ ಸೈಲೆಂಟ್ ಆಗಿದೆ. ಸೊ ಪ್ರಸಾದ್ಗೆ ಇದು ಯಾಕೋ ಸರಿ ಅನ್ಸಲ್ಲ. ಸೊ ಅವನೇನು ಮಾಡ್ತಾನೆ, ತನ್ನ ಟಾರ್ಚ್ನ ತಗೊಂಡು ಬ್ಲಾಕ್ ಬಿ ಬಿಲ್ಡಿಂಗ್ಗೆ ಟಾರ್ಚ್ನ ಎತ್ಕೊಂಡು ಹೋಗ್ತಾನೆ. ಸೊ ಬಿಲ್ಡಿಂಗ್ನ ಎಂಟರ್ ಆಗ್ತಾ ಇದ್ದಾಗೇ ಆ ಒಂದು ಕೋಲ್ಡ್ ಬ್ರೀಸಿನೆಸ್ ಏನಿತ್ತು ಅದು ಜಾಸ್ತಿನೇ ಇತ್ತು ಬಿಲ್ಡಿಂಗಲ್ಲಿ. ತುಂಬ ಚಳಿ ವಾತಾವರಣ ಬಿಲ್ಡಿಂಗಲ್ಲಿ ಫೀಲ್ ಆಗ್ತಾ ಇತ್ತು. ಸೊ ಅವನ ಟಾರ್ಚ್ ಆ ಕಡೆ ಈ ಕಡೆ ಹಾಕ್ತಾ ಹೋಗ್ತಾನೆ ಇರ್ತಾನೆ. ಸೊ ಸ್ಟೇರ್ ಕೇಸ್ ಹತ್ತಾ ಇದ್ದಾಗೇ ಅವನ ಹಿಂದ್ಗಡೆ ಯಾರ್ದೋ ಫುಟ್ ಸ್ಟೆಪ್ಸ್ ಅವನಿಗೆ ಕೇಳಿಸೋದಕ್ಕೆ ಶುರು ಆಗುತ್ತೆ. ನಿಧಾನವಾಗಿ ಆ ಒಂದು ಫುಟ್ ಸ್ಟೆಪ್ಸ್ ಅವನ ಹೆಜ್ಜೆ ಇಡ್ತಾ ಇದ್ದಾಗೇ ಆ ಫುಟ್ ಸ್ಟೆಪ್ಸ್ ಕೂಡ ಕರೆಕ್ಟಾಗಿ ಅದಕ್ಕೆ ಮ್ಯಾಚ್ ಆಗ್ತಾ ಇತ್ತು. ಸೊ ಸಡನ್ನಾಗಿ ತನ್ನ ಟಾರ್ಚ್ನ ಹಿಂದೆ ಹಾಕಿ ನೋಡ್ತಾನೆ, ಹಿಂದೆ ಯಾರೂ ಇಲ್ಲ. ಸೊ ಓಕೆ ಅಂತ ತನ್ನ ಬ್ರೀತ್ನ ಹೋಲ್ಡ್ ಮಾಡಿಕೊಂಡು ಸ್ಟೇರ್ ಕೇಸ್ನ ಹತ್ತೋದಕ್ಕೆ ಶುರು ಮಾಡ್ತಾನೆ. ಸೊ 1st ಫ್ಲೋರ್ಗೆ ಬರ್ತಾ ಇದ್ದಾಗೇ 1st ಫ್ಲೋರಲ್ಲಿ ಇದ್ದಂತಹ ಆ ಒಂದು ಕಾರಿಡಾರ್ ಲೈಟ್ಸ್ ಏನಿದೆ, ಅರ್ಧಂಬರ್ಧ ಹತ್ತಿರೋ ಲೈಟು, ಒಂದಷ್ಟು ಲೈಟ್ ಹತ್ತಿರುತ್ತೆ, ಇನ್ನೊಂದಷ್ಟು ಲೈಟ್ ಹತ್ತಿರಲ್ಲ. ನೀವು ಇಮ್ಯಾಜಿನ್ ಮಾಡ್ಕೋಬೋದು. ಸೊ ಹತ್ತಿರೋ ಲೈಟ್ ಏನಿದೆ ಅದು ಚೂರು ಆ ಕಡೆ ಈ ಕಡೆ ಫ್ಲಿಕ್ಕರ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಆ ಫ್ಲಿಕ್ಕರ್ನೆಸ್ ಏನಿದೆ ಆ ವಾತಾವರಣನ ಇನ್ನೂ ಭಯವಾಗಿ ಮಾಡ್ತಾ ಇತ್ತು. ಸೊ ಓಕೆ ಅಂತ ಮತ್ತೆ ಹತ್ತೋದಕ್ಕೆ ಶುರು ಮಾಡ್ತಾರೆ 2nd ಫ್ಲೋರ್ಗೆ. ಆಗ ಆ ಒಂದು ಫುಟ್ ಸ್ಟೆಪ್ಸ್ ಏನಿದೆ ಇನ್ನೂ ಜೋರಾಗಿ ಬರೋದಕ್ಕೆ ಶುರು ಆಗುತ್ತೆ. ಆದರೆ ಈ ಟೈಮ್ ಏನಿದೆ ಆ ಫುಟ್ ಸ್ಟೆಪ್ಸು 3rd ಫ್ಲೋರಿಂದ ಬರ್ತಾಯಿತ್ತು. ಸೊ ಪ್ರಸಾದ್ 2nd ಫ್ಲೋರ್ಗೆ ಹೋಗ್ತಾ ಇದ್ದಾಗೇ 3rd ಫ್ಲೋರ್ ಸ್ಟೇರ್ ಕೇಸ್ಗೆ ಟಾರ್ಚ್ ಹಾಕ್ತಾನೆ. ಸೊ ಟಾರ್ಚ್ ಹಾಕ್ತಿರುವಾಗ ಅಲ್ಲಿ ಒಂದು ಭಯಂಕರವಾದಂತಹ ಒಂದು ದೃಶ್ಯನ ಅವನು ಗಮನಿಸ್ತಾನೆ. ಅಲ್ಲಿ ಒಂದು ಯಾವುದೋ ಆಕೃತಿ ನಿಂತಿದೆ. ಸೊ ಆಕೃತಿಗೆ ಅವನ ಶ್ಯಾಡೋ ಆ ಒಂದು ಶ್ಯಾಡೋಗೆ ಅವನು ಟಾರ್ಚ್ ಬಿಡ್ತಾ ಇದ್ದಾಗೇ ಅದು ಬೇರೆ ಯಾರೂ ಅಲ್ಲ, ಅದೇ ಮಹಿಳೆ. ಆದರೆ ಅವಳ ಮುಖ ಏನಿದೆ, ಅವಳ ತಲೆ ಏನಿದೆ ಕಂಪ್ಲೀಟಾಗಿ ಲೆಫ್ಟ್ ಸೈಡ್ ಟಿಲ್ಟ್ ಆಗಿದೆ. ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಿರ್ಬೋದು. ಈಗ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಸ್ಟ್ರೈಟಾಗಿ ನೋಡ್ತಾ ಇರ್ತಾನಲ್ವಾ,
ಅವಳದು ಕಂಪ್ಲೀಟ್ ಟಿಲ್ಟ್ ಆಗಿದೆ ಲೆಫ್ಟ್ ಸೈಡು. ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಥರನೇ ಕಾಣಿಸ್ತಾರಲ್ಲ. ಇದನ್ನು ನೋಡಿ ಅವನಿಗೆ ತನ್ನ ಭಯನ ಕಂಟ್ರೋಲ್ ಮಾಡ್ಕೊಳಕ್ಕಾಗದೆ ನಡುಗೋದಕ್ಕೆ ಶುರು ಮಾಡ್ತಾನೆ. ಸೊ ಈ ಒಂದು ದೃಶ್ಯನ ನೋಡಿದ ಪ್ರಸಾದ್ಗೆ ತನ್ನ ಒಂದು ಭಯನ ಕಂಟ್ರೋಲ್ ಮಾಡ್ಕೊಳಕ್ಕಾಗದೆ ತನ್ನ ಕಣ್ಣನ್ನು ತಾನೇ ನಂಬೋಕ್ಕಾಗದೆ ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾನೆ. ತನ್ನ ಎದೆ ಮೇಲೆ ಕೈ ಇಟ್ಕೊಂಡು ತನ್ನ ಉಸಿರನ್ನ ಹಿಡ್ಕೊಂಡು ಅಲ್ಲಿಂದ ಓಡಿ ವಾಪಸ್ ಮೇನ್ ಗೇಟ್ಗೆ ಓಡಿ ಬಂದು ತನ್ನ ಕ್ಯಾಬಿನಲ್ಲಿ ಕೂತ್ಕೋತಾನೆ. ಅವನಿಗೆ ಇಷ್ಟೊತ್ತು ನಡೆದಿದ್ದು ಒಂದು ಭ್ರಮೆನೋ ಅಥವಾ ನಿಜನೋ ಅನ್ನೋದು ಕೂಡ ಈಗಲೂ ಕೂಡ ಅವನು ಅದೇ ಯೋಚನೆಯಲ್ಲಿದ್ದ. ಸೊ ಹಾಗೆ ತನ್ನ ಒಂದು CCTV ಮತ್ತೆ ಆ ಒಂದು ಮಾನಿಟರ್ನ ನೋಡಿದಾಗ ಅವನಿಗೆ ಇನ್ನೊಂದು ಶೋಕ ಕಾದಿರುತ್ತೆ. ಅದೇ ಗೇಟ್ ಮುಂದೆ ಅದೇ ವ್ಯಕ್ತಿ ನಿಂತ್ಕೊಂಡಿರ್ತಾನೆ. ಯಾವ ವ್ಯಕ್ತಿ ಫಸ್ಟ್ ಒಳಗೆ ಹೋಗಿದ್ನಲ್ಲ ಅದೇ ವ್ಯಕ್ತಿ ನಿಂತ್ಕೊಂಡಿರ್ತಾನೆ. ಆದರೆ ಈ ಸತಿ ಅವನು ಪ್ರಸಾದ್ಗೆ ಏನೋ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದ. ಅದೇನಪ್ಪ ಅಂದರೆ, ಈ ಸತಿ ಮುಂಚೆ ಇನ್ನೋಸೆಂಟಾಗಿ ಏನು ಬಂದಿದ್ನೋ ಈಗ ಇನ್ನೋಸೆನ್ಸ್ ಏನು ಕಾಣಿಸ್ತಾ ಇರಲಿಲ್ಲ ಅವನ ವಾಯ್ಸಲ್ಲಿ. ಅವನ ವಾಯ್ಸ್ ಕಂಪ್ಲೀಟ್ ಡೀಪ್ ಆಗಿರುತ್ತೆ. ಯಾವ ಥರ ಅಂದರೆ ಕಂಪ್ಲೀಟ್ ಒಂದು ಡಿಮಾನಿಕ್ ವಾಯ್ಸಲ್ಲಿರುತ್ತೆ. ಅದು ಹೇಳುತ್ತೆ, ಆ ಒಬ್ಬ ವ್ಯಕ್ತಿ ಹೇಳ್ತಾನೆ ಪ್ರಸಾದ್ಗೆ, ನಾವಿಬ್ಬರು ಒಳಗಡೆ ಹೋಗಿದ್ದೇನೋ ನೀವು ನೋಡಿದ್ರಿ, ಆದರೆ ಆಚೆ ಬಂದಿದ್ದು ನೋಡಲಿಲ್ಲ ಅಂತ ಹೇಳಿಬಿಟ್ಟು ಪ್ರಸಾದ್ನ ನೋಡಿ ಸ್ಮೈಲ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಸೊ ಪ್ರಸಾದ್ ಭಯದಲ್ಲಿ ಮತ್ತೆ ತನ್ನ CCTV ಕ್ಯಾಮ್ರಾಸ್, ತನ್ನ CCTV ಫುಟೇಜಸ್ನ ಚೆಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಅವನು 2nd ಫ್ಲೋರ್ ಚೆಕ್ ಮಾಡ್ತಾನೆ, ಕಾರಿಡಾರ್ ಚೆಕ್ ಮಾಡ್ತಾನೆ, 3rd ಫ್ಲೋರ್ ಕೂಡ ಚೆಕ್ ಮಾಡ್ತಾನೆ. ಆದರೆ ಈ ಸತಿ ಆ ಎಲ್ಲ ಫುಟೇಜಸಲ್ಲೂ ಇವರಿಬ್ಬರು ಕೂಡ ಕಾಣಿಸ್ತಾ ಇದ್ರು. ಸ್ಟ್ರೈಟ್ ಆ ಒಂದು CCTVನ ನೋಡಿಕೊಂಡು ಆ ಒಂದು ಪ್ರಸಾದನ್ನು ನೋಡಿ ಸ್ಮೈಲ್ ಮಾಡ್ತಾ ನಿಂತಿರ್ತಾರೆ. ಇದನ್ನು ನೋಡಿ ಅವನಿಗೆ ಆ ರಾತ್ರಿ ನಾನು ಏನು ನಡೀತಾ ಇದೆ ಅನ್ನೋದೇ ಅವನಿಗೆ ಕಂಪ್ಲೀಟ್ ಕನ್ಫ್ಯೂಷನ್ ಆಗಿ ಬಂದ್ಬಿಡ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಮ್ಯಾನೇಜರ್ ನೋಡ್ತಾರೆ, ಒಬ್ಬ ಪ್ರಸಾದ್ ಏನಿದ್ದಾರೆ ಅವರು ಗೇಟ್ ಮುಂದೆ ಅನ್ಕಾನ್ಷಿಯಸ್ ಆಗಿ ಬಿದ್ದಿರ್ತಾರೆ. ಸೊ ಮ್ಯಾನೇಜರ್ ಪ್ರಸಾದ್ ಮೇಲೆ ಸ್ವಲ್ಪ ನೀರನ್ನು ಚಿಮುಕಿಸಿ ಅವ್ರನ್ನ ಎಚ್ಚರಗೊಳಿಸ್ತಾರೆ. ಆಗ ಪ್ರಸಾದ್ ನಿನ್ನೆ ರಾತ್ರಿ ನಡೆದಿದ್ದನ್ನೆಲ್ಲ ಮ್ಯಾನೇಜರ್ಗೆ ಹೇಳ್ತಾರೆ. ಸೊ ಆಗ ಮ್ಯಾನೇಜರ್ ನನಗೆ CCTV ಫುಟೇಜಸ್ನ ತೋರಿಸು, ನೀನೇನು CCTV ಫುಟೇಜಸಲ್ಲಿ ಹೇಗೋ ರೆಕಾರ್ಡ್ ಆಗಿದೆ ಅಂತ ನೀನು ಹೇಳಿದೆಯಲ್ಲ, ತೋರಿಸು ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ತನ್ನ ಕ್ಯಾಬಿನ್ಗೆ ಕರ್ಕೊಂಡೋಗಿ ಪ್ರಸಾದ್ CCTV ಫುಟೇಜಸ್ನ ತೋರಿಸ್ತಾನೆ. ಆ ಒಂದು CCTV ಫುಟೇಜಸಲ್ಲಿ ಯಾವ ವೈಟ್ ಶರ್ಟಲ್ಲಿ ಹಾಕ್ಕೊಂಡಿರೋ ವ್ಯಕ್ತಿನೂ ಇಲ್ಲ, ರೆಡ್ ಕುರ್ತಾ ಹಾಕ್ಕೊಂಡಿರೋ ಮಹಿಳೆನೂ ಇಲ್ಲ, ಯಾರೂ ಇಲ್ಲ. ಪ್ರಸಾದ್ ಒಬ್ಬೊಬ್ಬನೇ ಮಾತಾಡ್ತಾ ಇರ್ತಾನೆ. ಎದುರುಗಡೆ ಯಾರು ಇರ್ತಿರಲ್ಲ, ಒಬ್ಬೊಬ್ಬನೇ ಗೇಟ್ ಓಪನ್ ಮಾಡ್ತಾನೆ, ಒಬ್ಬೊಬ್ಬನೇ ಆ ಕಡೆಯಿಂದ ಓಡಿ ಬರ್ತಾನೆ. ಇದನ್ನೆಲ್ಲ ನೋಡಿ ಪ್ರಸಾದ್ಗೆ ಶಾಕ್ ಆಗಿಬಿಡುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ಮ್ಯಾನೇಜರ್ಗೆ ಇದು ಆಬ್ವಿಯಸ್ಲಿ ಸಿಲಿ ಅನ್ನಿಸ್ತಾ ಇರುತ್ತೆ. ಅವ್ರು ಮ್ಯಾನೇಜರ್ ಜಾಗದಲ್ಲಿ ಯಾರಿದ್ರು ಕೂಡ ಆಬ್ವಿಯಸ್ಲಿ ಅವ್ರಿಗೆ ಹಾಗೆ ಅನ್ನಿಸ್ತಾ ಇತ್ತು. ಆದರೆ ಮ್ಯಾನೇಜರ್ ಪ್ರಸಾದ್ ತನ್ನ ಕಣ್ಣಾರೆ ನೋಡಿದ್ದಾನೆ. ಸೊ ಆಗ ಪ್ರಸಾದ್ಗೆ ಒಂದು ಥಾಟ್ ಬರುತ್ತೆ, ಹಾಗಾದರೆ ನಾನು ನಿನ್ನೆ ರಾತ್ರಿ ನೋಡಿದ್ದೆಲ್ಲ ಸುಳ್ಳು, ಹಾಗಾದರೆ ನನ್ನ ಕಣ್ಣೇ ಸುಳ್ಳು ಹಾಗಾದರೆ ಅಂತ ಅವನ ತಲೆಗೆ ಒಂದು ಥಾಟ್ ಬರುತ್ತೆ. ಬಟ್ ನಡೆದಿದ್ದೆಲ್ಲ ಪ್ರಸಾದಿಗೆ ಗೊತ್ತು. ಸೊ ಅವನೇನು ಮಾಡ್ತಾನೆ, ಪ್ರಸಾದ್ ಇಮಿಡಿಯೇಟಾಗಿ ಆ ಒಂದು ಜಾಬ್ನ ಕ್ವಿಟ್ ಮಾಡ್ತಾನೆ ಆ್ಯಂಡ್ ರೆಸಿಗ್ನೇಷನ್ ಲೆಟರ್ ಕೊಟ್ಟು ಆ ಒಂದು ಕೆಲಸನ ಅವನು ಬಿಡ್ತಾನೆ. ಸ್ನೇಹಿತರೆ, ಈಗಲೂ ಕೂಡ ಆ ಒಂದು ಬಿಲ್ಡಿಂಗ್ಗೆ ನ್ಯೂ ಸೆಕ್ಯೂರಿಟಿ ಯಾರು ಜಾಯ್ನ್ ಆಗ್ತಾರೋ ಅವ್ರು ಕೂಡ ಈಗಲೂ ಕೂಡ ಹೇಳ್ತಾರೆ, ಈಗಲೂ ಕೂಡ ಆ ಒಂದು ಬಿಲ್ಡಿಂಗ್ 12 ಗಂಟೆ ಆಗ್ತಿದ್ದಂಗೆ ಆ ಒಂದು B ಬ್ಲಾಕ್ನ ಗೇಟ್ ಏನಿದೆ ತನ್ನಷ್ಟಕ್ಕೆ ತಾನೇ ಓಪನ್ ಆಗುತ್ತಂತೆ. ಯಾರೋ ಒಳಗಡೆ ಎಂಟ್ರ್ ಆಗ್ತಾ ಇರೋ ಥರ ಅವ್ರಿಗೆ ಫೀಲ್ ಆಗುತ್ತೆ ಅಂತ ಈಗಲೂ ಕೂಡ ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸೆಕ್ಯೂರಿಟಿ ಗಾರ್ಡ್ಸ್ ಮಾತಾಡ್ಕೊತಾರೆ. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ. ಹೋಪ್ಫುಲಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಕತೆ ಇಷ್ಟ ಆಗಿದ್ದರೆ ಅಥವಾ ಈ ಒಂದು ಕಂಟೆಂಟ್ ನಿಮಗೆ ಅಷ್ಟು ಇಷ್ಟ ಆಗಿದ್ದರೆ ಶೇರ್ ಮಾಡಿ. ಆ್ಯಂಡ್ ಓಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಷ್ಟನೇ ಆಗಲಿಲ್ಲ ಅಂತಿದ್ರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ
ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.